ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಬಾಡಿ ತರ್ಸ. ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಮಂಜು ಬ್ಲಾಗ್ಸ್. ಎಲ್ಲರಿಗೂ ಹ್ಯಾಪಿ ಯುಗಾದಿ ಅಂತ ಹೇಳ್ಕೊಳ್ತೀನಿ. ನೀವು ಚೆನ್ನಾಗಿ ಸೆಲೆಬ್ರೇಷನ್ ಮಾಡಿ. ಈ ಯುಗಾದಿ ಹಬ್ಬನ ಬಂದು ನಾವು ಹೇಗೆ ಆಚರಣೆ ಮಾಡ್ತೀರೋ ಅನ್ನೋದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹೋಪ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂದ್ಕೊಳ್ತೀನಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಬನ್ನಿ ವಿಡಿಯೋ ಒಳಗಡೆ ಹೋಗೋಣ. ಹಬ್ಬದ ವಾತಾವರಣ ನೋಡೋದಕ್ಕೆ ಈ ಥರ ಇತ್ತು. ಇಲ್ಲಿ ಬಂದ್ಬಿಟ್ಟು ಅಮ್ಮ ಬಂದ್ಬಿಟ್ಟು ಒಬ್ಬಟ್ಟಿಗೆ ಏನೇನು ಬೇಕೋ ಅದೆಲ್ಲ ಬೆಳಗ್ಗೆನೇ ಪ್ರಿಪೇರ್ ಮಾಡ್ತಾಯಿದ್ರು. ಇದರಲ್ಲಿ ಮಾಡಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಮ್ಮ ಮಿಕ್ಸಿಯಲ್ಲೂ ರುಬ್ಬಿಲ್ಲ, ಆ ಕಾಲದ ಸ್ಟೈಲಲ್ಲಿ ಫಾಲೋ ಮಾಡಿದ್ದಾರೆ. ಆಮೇಲೆ ನಾವು ಒಂದು ಲೋಟ ಹಾಲು ಕುಡಿದ್ಬಿಟ್ಟು ಅಮ್ಮ ಎಲ್ಲ ಪ್ರಿಪೇರ್ ಮಾಡಿದರು, ಅದನ್ನೆಲ್ಲ ನೋಡ್ತಾ ಇದ್ದೆ, ನಿಮಗೂ ನೋಡಿಸ್ತಾ ಇದ್ದೀನಿ. ಒಬ್ಬಟ್ಟಿಗೆ ಇಲ್ಲಿ ಪೂರ್ಣ ರೆಡಿಯಾಗಿದೆ. ಇಲ್ಲಿ ಒಬ್ಬಟ್ಟಿಗೆ ಮೈದಾ ಕಲಸಿ ಇಟ್ಟಿದ್ದಾರೆ. ಇದು ಪ್ರಾಸೆಸ್ ಹೇಗೆ ಮಾಡ್ತಾರೆ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ಕೊಡ್ತೀನಿ. ಇದೆಲ್ಲನೂ ಅಮ್ಮ ಒಬ್ಬರೇ ಪ್ರಿಪೇರ್ ಮಾಡಿದರು. ಆಮೇಲೆ ಅಪ್ಪು ಪಾಪು ಎಲ್ಲ ಎದ್ದು ಬಂದು ನಿಂತ್ಕೊಂಡು ಅವರು ಔಟ್ಸೈಡ್ ಇರೋ ನೇಚರ್ನ ನೋಡಿಕೊಂಡು ಹಾಲು ಕುಡ್ಕೊಂಡು ಇದ್ದರು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಪಾಪು ನಾನು ಸ್ವಲ್ಪ ಹೊತ್ತು ಟಿ ವಿ ನೋಡ್ತಾ ಇದ್ದೆ. ಪಾಪು ಬಂದ್ಬಿಟ್ಟು ಇಲ್ಲಿ ಅಮ್ಮ ಅಂತ ಮಾತಾಡ್ಸ್ಕೊಂಡಿದ್ಲು ನನ್ನ ಹತ್ರ ಸ್ವಲ್ಪ ಹೊತ್ತು. ಆಮೇಲೆ ಇಲ್ಲಿ ಬಂದ್ಬಿಟ್ಟು ಅಮ್ಮ ಟೈಮ್ ಆಗುತ್ತೆ, ಸ್ವಲ್ಪ ಊರಲ್ಲಿ ಬಂದ್ಬಿಟ್ಟು ಇರ್ತಾರೆ, ಒಂದು ಸ್ವಲ್ಪ ಕೆಲವೊಬ್ಬರು ಬಂದ್ಬಿಟ್ಟು ಒಬ್ಬಟ್ಟು ಆಮೇಲೆ ಹಬ್ಬ ಅದರಲ್ಲಿ ಎಲ್ಲನೂ ತೊಗೊಂಡೋಗೋಕ್ಕೆ ಬರ್ತಾರೆ ಮನೆಯಲ್ಲಿ. ಆ ಥರ ಅವ್ರಿಗೆಲ್ಲ ಬರೋರಿಗೆ ಕೊಡಬೇಕಾಗತ್ತೆ ಅಂದ್ಬಿಟ್ಟು ಅಮ್ಮ ಬೇಗನೆ ಒಬ್ಬಟ್ಟು ಮಾಡ್ತಾಯಿದ್ರು. ಅಮ್ಮ ಕ್ವಿಕ್ಕಾಗೆ ಮಾಡಿಬಿಡ್ತಾರೆ ಎಲ್ಲನೂ. ಇದೊಂದೇ ಅಲ್ಲ, ಅಮ್ಮ ಅಷ್ಟೊತ್ತರಲ್ಲಿ ಎಲ್ಲನೂ ರಸ, ಒಬ್ಬಟ್ಟಿಗೆ ಬಂದ್ಬಿಟ್ಟು ಪಾನಕ ಬೇಕಂತ ಪಾನಕ ಪ್ರಿಪೇರ್ ಮಾಡಿದರು, ರೈಸು, ಹಪ್ಪಳ, ಆಮೇಲೆ ಎಲ್ಲನೂ ಆಲ್ಮೋಸ್ಟ್ ಊಟ ಎಲ್ಲನೂ ಪ್ರಿಪೇರ್ ಮಾಡಿಬಿಟ್ಟಿದ್ರು. ಈ ವಿಡಿಯೋದಲ್ಲಿ ಆ ಸ್ಪಾಟಲ್ಲಿ ಏನು ವಾಯ್ಸ್ ಓವರ್ ಇತ್ತು ಅದೆಲ್ಲ ಆ್ಯಡ್ ಮಾಡಿದ್ದೀನಿ ಸ್ವಲ್ಪ ಹೊತ್ತು. ಪಾಪು ಅಂತೂ ತುಂಬಾ ಎಂಜಾಯ್ ಮಾಡ್ಕೊಂಡು ಹಾಕ್ಸ್ಕೊಂಡ್ಲು. ನಂದು ಎಣ್ಣೆ ಹಾಕ್ಸ್ಕೊಂಡಿದ್ದಾಯಿತು. ಆಮೇಲೆ ನಾನು ಇಲ್ಲಿ ಬಂದ್ಬಿಟ್ಟು ಹೋಗಿ ಫ್ರೆಶ್ ಅಪ್ ಆಗಿ ಬಂದಿದ್ದಾಯಿತು. ಅಪ್ಪು ಬಂದು ಪಾಪುಗೆ ಸ್ನಾನ ಮಾಡಿಸ್ತಾ ಇದ್ದಾರೆ. ಟೈಮ್ ಆಗುತ್ತೆ, ಒಳ್ಳೆ ಟೈಮ್ ಹೋಗೋತ್ತಲ್ಗೆ ಹೋಗಿ ಹಿಡಿಯರಿಗೆ ಪೂಜೆ ಮಾಡ್ಕೊಬರೋಣ ಅಂದ್ಕೊಂಡು ಬೇಗ ಎಲ್ಲರೂ ಸ್ನಾನ ಮಾಡ್ಕೊಳ್ತಾ ಇದ್ದೀರಿ ಒನ್ ಬೈ ಒನ್ನು. ನಾನಿಲ್ಲಿ ಬಂದ್ಬಿಟ್ಟು ಬಿಸಿಲು ಚೆನ್ನಾಗಿದೆ ಅಂದ್ಬಿಟ್ಟು ತಲೆ ಆರಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಹೋಗಿ ನಾನು ರೆಡಿಯಾಗಿ ಬರೋಣ ಅಂದ್ಕೊಂಡೆ.
ಇವತ್ತಿನ ಡೇ ನನ್ನ ಒಂದು ಔಟ್ಫಿಟ್ ಇದೆ. ನಾನು ಚೂಸ್ ಮಾಡ್ಕೊಂಡಿದ್ದು ಈ ಫೆಸ್ಟಿವಲ್ಗೆ. ನೋಡೋದಕ್ಕೆ ಫುಲ್ ಕಂಪ್ಲೀಟ್ ಔಟ್ಫಿಟ್ ಬಂದ್ಬಿಟ್ಟು ಈ ಥರ ಇದೆ. ಈ ಥರ ರೆಡಿಯಾಗಿದ್ದೆ. ಹೇಗಿದೆ ಅಂತ ಕಮೆಂಟ್ಸಲ್ಲಿ ಹೇಳಿ. ನೋಡೋದಕ್ಕೆ ಫುಲ್ ಕಂಪ್ಲೀಟ್ ಲುಕ್ ಹೀಗಿತ್ತು. ಆಮೇಲೆ ನಮ್ಮ ಫ್ಯಾಮ್ಲಿ ಫುಲ್ ರೆಡಿಯಾಗಿ ಬಂದಿದ್ದಾಯಿತು. ಹೋಗಿ ಪೂಜೆ ಬರೋಕ್ಕೆ ಟೈಮ್ ಆಗುತ್ತೆ ಅಂದ್ಬಿಟ್ಟು ಒಂದು ಕ್ಲಿಪ್ಪಿಂಗ್ಸ್ ತೊಗೊಂಡೆ. ಆಮೇಲೆ ಬಂದ್ಬಿಟ್ಟು ಇಲ್ಲಿ ಅಮ್ಮ ಎಲ್ಲನೂ ರೆಡಿ ಮಾಡಿ ಎತ್ತಿಟ್ಟಿದ್ರು. ಹೋಗಿ ಲೊಕೇಶನ್ಗೆ ಹೋಗಿದ್ರಿ. ನೋಡಿರಿ ಲೊಕೇಶನ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ. ಇದು ಬೇರೆ ಬೇಸಿಗೆ ಕಾಲ. ಗಿಡಗಳು ಎಲ್ಲನೂ ಸ್ವಲ್ಪ ಡ್ರೈ ಆಗಿದೆ. ಇಲ್ಲಿ ಬಂದ್ಬಿಟ್ಟು ನೆರಳಲ್ಲಿ ಬಂದು ಹಸುಗಳು, ಆಮೇಲೆ ಹಸುಗಳಿಗೆ ಬೇಕಾಗಿರೋ ಹುಲ್ಲು ಅದೆಲ್ಲನೂ ಮಡಕಿದ್ರು. ನಾವು ಹೋಗ್ಬಿಟ್ಟು ಯಾಕೆ ಅಲ್ಲಿ ವೆಯ್ಟ್ ಮಾಡ್ತಾ ಇದ್ದೀರಿ ಅಂದರೆ, ಅಲ್ಲಿ ಬಂದ್ಬಿಟ್ಟು ಅಜ್ಜಿ ತಾತ ಹತ್ರ ಇನ್ನೂ ಬಂದು ಅಲ್ಲಿ ಏನು ಹೇಳೋದು ಗಿಡಗಳೆಲ್ಲ ಬೆಳ್ಕೊಂಡಿರ್ತೈತಲ್ಲ ಅದೆಲ್ಲ ಏನು ಕ್ಲೀನ್ ಮಾಡಿಲ್ಲ. ಅದಕ್ಕೆ ಅಪ್ಪು ಹೋಗ್ಬಿಟ್ಟು ನಾನು ಕ್ಲೀನ್ ಮಾಡೋದಕ್ಕೆ ಕುಡ್ಗೋಲು ತೊಗೊಬರ್ತೀನಿ, ವೆಯ್ಟ್ ಮಾಡಿ ನೀವು ಇಲ್ಲೇ ಅಂತ ಹೇಳ್ಬಿಟ್ಟು ಹೋಗಿದ್ರು. ಅಲ್ಲೇ ಅಜ್ಜಿ ತಾತ ಇರೋದು. ಕ್ಲೀನ್ ಮಾಡಿಬಿಟ್ಟು ಅದೇ ತುಂಬ ಲೇಟ್ ಆಯಿತು. ಕ್ಲೀನ್ ಮಾಡಿಬಿಟ್ಟು ಆಮೇಲೆ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರಿ. ಅಪ್ಪು ಅವರ ಅಜ್ಜಿ ತಾತ ಇವರೇ. ಅಪ್ಪು ಬಂದು ಪೂಜೆ ಮಾಡೋಕ್ಕೂ ಬಿಡ್ತಾಯಿಲ್ಲ, ಯಾಕಂದರೆ ಪಾಪುಗೆ ಅಲ್ಲಿ ಕಾಲಿಗೆ ಬಂದು ಕುಚ್ಚುತ್ತೈತೆ ಅಂದ್ಬಿಟ್ಟು ಪಾಪು ಬಂದು ಅಪ್ಪುನೇ ಹಿಡ್ಕೊಂಡಿದ್ದಾಳೆ. ಅಪ್ಪ ಕುಚ್ಚುತ್ತೈತೆ ಅಂದ್ಬಿಟ್ಟು. ನಮ್ಮ ಒಂದು ವರ್ಷ ಶುರುವಾಗೋದೇ ನಮ್ಮ ಹಿಡಿಯರ ಹತ್ರನಿಂದಾನೇ ಅಲ್ವಾ. ನೀವು ಅಷ್ಟೇ ಬೇವಿನ ಬೆಲ್ಲ ಸೇರಿ ತಿನ್ನಿ. ಆವಾಗೇ ನಮ್ಮ ಲೈಫಲ್ಲಿ ಖುಷಿನೂ ಇರುತ್ತೆ, ಕಷ್ಟನೂ ಇರುತ್ತೆ. ಸೇರಿ ಹಂಚ್ಕೊಂಡು ಕಷ್ಟ ಬಂದ್ರೂ ಖುಷಿಯಾಗೇ ಹೋಗಲಿ ಅಂತ ಅಂದ್ಕೊಳ್ಳಿ. ನೀವು ಈ ವರ್ಷದಲ್ಲಿ ಏನೇನು ಮಾಡ್ಬೇಕು ಅಂದ್ಕೊಂಡಿದ್ದೀರ ಅದೆಲ್ಲ ಆಗಲಿ. ಸೂಪರ್ ಮಾ. ಅಲ್ಲಿಂದ ನಾವು ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದು ತುಂಬಾ ಲೇಟ್ ಆಗಿತ್ತಲ್ಲ. ಪಾಪುಗೆ ತುಂಬ ಹೊಟ್ಟೆ ಸಾಯಿತು. ನಮ್ಮ ಜೊತೆನೇ ಅವಳು ಊಟ ಮಾಡಿದಿರೋ ಒಂದೊತ್ತು ಇದ್ಬಿಟ್ಟಿದ್ದಾಳೆ. ಆಮೇಲೆ ಪಾಪು ಅಪ್ಪು ನಾನೆಲ್ಲ ಕೂತ್ಕೊಂಡು ಊಟ ಮಾಡಿದ್ರಿ. ಅಮ್ಮ ಮಾಡಿದ್ರಲ್ವ ಒಬ್ಬಟ್ಟಿಗೆ ಪಾನಕ, ಅನ್ನ, ರಸ, ಹಪ್ಳ, ಈ ಥರ ಪೊರಿಯಲ್ಲಿ ಎಲ್ಲ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಹಬ್ಬ ಹಬ್ಬ ಬಂತು ಯುಗಾದಿ ಹಬ್ಬ, ಈ ಸಂಬಂಧ ಬೆಸೆದ ಹಬ್ಬ, ಕಣ್ತುಂಬ ಪ್ರೀತಿ ಹಬ್ಬ. ಹೇಳೋ ಹಾಯ್ ಫ್ರೆಂಡ್ಸ್. ಎಲ್ಲರಿಗೂ ಹಬ್ಬ ಹೇಗೆ ಹೋಗುತ್ತಾ ಇದೆ ಅಂತ ಹೇಳೋ. ಹಬ್ಬ ಎಲ್ಲರಿಗೂ ಉಗಾದಿ ಹಬ್ಬದ ಶುಭಾಶಯಗಳು. ಹಬ್ಬನೇ ಮುಗ್ದೋಯ್ತು, ಇವಾಗ ಹೇಳ್ತಾ ಇದೀಯಾ? ಹೆಂಗಿ ಹಬ್ಬದ ನೆಕ್ಸ್ಟ್ ದಿನ ಹೊಸ್ತಡ್ಕು. ಇವತ್ತು ಬಂದು ನಾನ್ ವೆಜ್ ಕಂಪಲ್ಸರಿ ಎಲ್ಲರ ಮನೇಲೂ ಇರ್ತೈತೆ. ನಮ್ಮ ಮನೇಲಿ ಎಲ್ಲ ಐಟಮ್ಸು ಒಂದೇ ದಿವಸ ಬೇಡ ತಿನ್ನೋದು, ಹೊಟ್ಟೆ ಕೆಡುತ್ತೆ ಅಂದ್ಬಿಟ್ಟು ಮಟನ್ ಸಾಂಬಾರು ಮಟ್ಟುದ ಮಾಡಿದ್ರಿ. ನೆಕ್ಸ್ಟ್ ಸಂಡೇ ಬಂದ್ಬಿಟ್ಟು ನಾಟಿ ಕೋಳಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಇಷ್ಟೇ ನಮ್ಮ ಮನೇಲಿ ಮಾಡಿರೋ ಒಂದು ಫುಡ್ ಹೊಸ್ತಡ್ಕು ದಿವಸ. ಇವತ್ತು ಬಂದು ಡೇ 2. ಪಾಪು ಫ್ರೆಶ್ ಅಪ್ ಆಗಿ ರೆಡಿ ಆಗಿದ್ದಾಳೆ. ನಾನಿನ್ನೂ ರೆಡಿ ಆಗಿಲ್ಲ. ಇವತ್ತು ಬಂದು ಮನೆಯಲ್ಲಿ ಮಟನ್, ಮುದ್ದೆ, ಸಾಂಬಾರ್ ಇದೆಲ್ಲ ಪ್ರಿಪೇರ್ ಆಗಿದೆ. ನೀನೇನು ಪ್ರಿಪೇರ್ ಆಗಿದೆ? ಸಾಂಬಾರು, ಮಟನ್ ಎಲ್ಲ ಇದೆ. ಬನ್ನಿ ಊಟ ಮಾಡೋಣ. ಹಬ್ಬ ಏನಬ್ಬ? ಟವರ್ ಇಲ್ಲಲ್ಲ, ವಾಯ್ಸ್ ಕೇಳಿಸಲ್ಲ. ಆಯ್ತು ನಿಮ್ದು.
ಅಲ್ಲಿ ಬಂದು ಪಾಪು ಅಪ್ಪು ಫೋನ್ ಮಾತಾಡ್ಕೊಂಡಿದ್ರು. ಸರಿ ನಾನು ಔಟ್ಸೈಡಲ್ಲಿ ನಾವು ಸ್ವಲ್ಪ ಸೀಡ್ಸ್ ಎಲ್ಲ ಹಾಕಿದ್ರಲ್ಲ, ಇದು ಪ್ಲ್ಯಾಂಟ್ ಮಾಡೋಣ ಅಂದ್ಬಿಟ್ಟು ಅದರಲ್ಲಿ ಒಂದು ಆಸೆ ಯಾವುದನ ಒಂದನ ಬಂದಿರುತ್ತೆ ಅಂತ ಸರಿ ಹೋಗಿ ನೋಡ್ಕೊಬರೋಣ ಅಂತ ಹೋಗಿದ್ರಿ. ಯಾವ ಸೀಡ್ಸೂ ಬಂದಿಲ್ಲ. ಆಮೇಲೆ ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಅದರಲ್ಲಿ ಒಂದೇ ಒಂದು ಪ್ಲ್ಯಾಂಟ್ ಮಟ್ಟು ಬಂದಿದೆ. ಅದೇನೆಂದರೆ ನುಗ್ಗೆಕಾಯಿ. ಮತ್ತು ಎಲ್ಲ ಯಾವ ಗಿಡನೂ ಬಂದಿಲ್ಲ, ನುಗ್ಗೆಕಾಯಿ ಗಿಡ ಮಟ್ಟುನೇ ಬಂದಿರೋದು. ಆಮೇಲೆ ನರ್ಸರಿಗೆ ಮೆಸೇಜ್ ಮಾಡಿ ನಮ್ಮ ಹಸ್ಬೆಂಡ್ ಕೇಳಿದ್ದಕ್ಕೆ ಅವ್ರ ಹತ್ರನಿಂದ ಒಂದು ಉತ್ತರ ಇಲ್ಲ. ಸರಿ ಓಕೆ ಅಂದ್ಬಿಟ್ಟು ಮೆಸೇಜ್ ಮಾಡ್ತಾರೆ. ನೀವು ಕೊಟ್ಟಿರೋ ಸೀಡ್ಸಲ್ಲಿ ಒಂದು ನಮಗೆ ಗ್ರೋತ್ ಆಗಿಲ್ಲ ಅಂತ ನಾವು ಹೇಳಿದ್ರೆ ಅವರು ಸರಿ ಓಕೆ ಡನ್ ಅಂತ ಕಳಿಸ್ತಾರೆ. ಏನೋ ಗಿಡ ಎಲ್ಲ ಬಂದಂಗೆ ಅವರು ನೋಡ್ರಿ ಏನಾಗಿದೆ, ನೀವು ಎತ್ತರ ಮಾಡಿದ್ದೀರಿ, ಒಂದು ಎಂಕ್ವೈರಿ ಕೂಡ ಮಾಡಿಲ್ಲ. ಈ ಥರ ಎಲ್ಲ ಇದ್ದಾರೆ ಜನಗಳು, ಏನು ಮಾಡೋದು. ಸರಿ ಅಂದ್ಬಿಟ್ಟು ಅದರಲ್ಲಿ ಬ್ಯಾಡ್ದಿರೋ ಸ್ವಲ್ಪ ಹುಲ್ಲು ಅದೆಲ್ಲ ಗಿಡಗಳೆಲ್ಲ ಬಂದ್ಬಿಟ್ಟಿತ್ತು. ಅದನ್ನೆಲ್ಲ ಕಿತ್ತಾಕಿದ್ರೆ ಮತ್ತೆ ನಾವು ಯಾವ್ದನ ಸೀಡ್ಸ್ ಇದ್ದರೆ ನಾವು ಹಾಕ್ಕೋಬೋದು ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ನಾನು ಅದನ್ನೆಲ್ಲನೂ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ ಸ್ವಲ್ಪ. ಆವಾಗೇನೋ ನೋಡೋಕ್ಕೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ನಾನೆಲ್ಲ ಕ್ಲೀನ್ ಮಾಡ್ಕೊಳ್ತಾ ಇದ್ದೆ. ಅದರಲ್ಲಿ ಏನಂತ ಹೇಳಿದ್ರೆ ಕ್ಯಾರಿ ಬ್ಯಾಗಿಗೆ ಮಣ್ಣು ಹೇಗೆ ತುಂಬಿ ಇಟ್ಟಿದ್ದೀರೋ ಹಾಗೇ ಇದೆ. ಒಂದು ಇಷ್ಟು ಸಣ್ಣ ಇಷ್ಟುದ್ದ ಕೂಡ ಗಿಡ ಬಂದಿಲ್ಲ. ತುಂಬಾ ಬೇಜಾರಾಗುತ್ತೆ ಅದು ಪ್ರತಿ ಸಲ ನೋಡುವಾಗೆ. ಏನು ಮಾಡೋಕ್ಕಾಗೋದಿಲ್ಲ, ನಮಗೆ ಲಾಸ್ ಆಯಿತು. ಬಟ್ ನರ್ಸರಿಯವರು ಅದಕ್ಕೆ ಪ್ರಾಪರ್ ರೆಸ್ಪಾನ್ಸ್ ಇಲ್ಲ. ಕೇಳಿದ್ರೇನು ಸರಿ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲವೊಬ್ಬರು ಈ ಥರನೂ ಇರ್ತಾರೆ ಅಂದ್ಕೊಂಡು ಸುಮ್ಮನೆ ಆದೆ. ಆಮೇಲೆ ನಾನು ತುಂಬ ಹೊತ್ತಾಯ್ತು ಈ ಕಡೆ ಬಂದು ಪಾಪು ಬಂದ್ಬಿಟ್ಟು ಯಾಕೆ ಅಮ್ಮ ಇನ್ನೂ ಬಂದಿಲ್ಲ ಅಂದ್ಬಿಟ್ಟು ಪಾಪುನು ಬಂದು ಜಾಯಿನ್ ಮಾಡ್ಕೊಂಡ್ಳು. ಅಮ್ಮ ಏನು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಅವಳಿಗೂ ಕ್ಯೂರಿಯಾಸಿಟಿ ತಡೆಯೋಕ್ಕಾಗ್ತಾಯಿಲ್ಲ, ಏನು ಮಾಡ್ತಾವ್ರೆ ಅಲ್ಲಿ ಹೋಗ್ಬಿಟ್ಟು ಇಷ್ಟೊತ್ತಾಯ್ತು ಇನ್ನೂ ಬಂದಿಲ್ಲ ಅಂದ್ಬಿಟ್ಟು. ಆಮೇಲೆ ಪಾಪು ಬಂದಳು. ನಾವು ಅಷ್ಟೊಂದು ಸೀಡ್ಸಲ್ಲಿ ಒಂದು ಸೀಡ್ಸ್ ಕೂಡ ಬಂದಿಲ್ಲ. ಬಟ್ ಬಂದಿದ್ದಂದರೆ ಈ ನುಗ್ಗೆಕಾಯಿ ಗಿಡ ಒಂದೇ. ಅಮ್ಮ ಕಾಣಿಸ್ತೀನಾ? ಗಟ್ಟಿಗೈತೆ ಅಷ್ಟೇ. ಆನೆ ಗಡ್ಕೊಬಿಟ್ಟೈತೆ. ಚಿಕ್ಕದಾಗಿರುವಾಗೆ ಕಿತ್ತಾಕೋಕ್ಕಾಗಿಲ್ಲ. ಬಾಮ್ಮ ಇಲ್ಲಿ ಬಿಸಿಲು ಕುಶಾನಿ ನಡಿ. ಏನು ಮಾಡ್ತಾ ಇದೀಯಾ? ಏನು ಬುಚ್ಚಿ? ಹಾಂ ಹಾಂ ಚೆನ್ನಾಗೈತೆ ತಾನೇ ಇಲ್ಲಿ ಆಟ ಆಡಕ್ಕೆ ಮಣ್ಣಾಗ? ಹಾಂ ಮತ್ತೆ ಇಲ್ಲೇ ಇರ್ತೀಯಾ? ಮತ್ತೇನಿಗೆ ಬೆಳಗ್ಗೆ ಅಟ್ಕೊಂಡು ರೆಡಿಯಾಗಿದ್ದು ಮನೇಲಿ ಆಟ ಆಡಕ್ಕ? ಏನು ಎಲ್ಲದಕ್ಕೂ ಅಂತ ಇದ್ರೆ ಕುಶಾನಿಮ್ಮ ನಡಿ ಮನೆಗೆ ನಡಿ, ಬಿಸಿಲು ಜಾಸ್ತಿ ಸ್ವಾಮಿ ನಡಿ. ಓ ಟ್ರಾಫಿಕ್ ಬಂದ್ಬಿಡ್ತದೆ. ಇಲ್ಲೆಲ್ಲಿ ಟ್ರಾಫಿಕ್ಕು? ಹಾಂ ನೋಡಿ ಇದೆಲ್ಲ ಅಮ್ಮ ಕ್ಲೀನ್ ಮಾಡಿದ್ದೀನಿ ನೋಡ್ದಾ? ಇದೆಲ್ಲ ಕ್ಲೀನ್ ಮಾಡಿದ್ದೀನಿ. ಸರ್ ನಡಿ ಕುಶಾನಿ, ಎದೆಲ್ಲು ಸ್ಟ್ಯಾಂಡ್ ಅಪ್. ಅಮ್ಮ ಹೋಗ್ತೀನಿ ಇವಾಗ, ನಾನು ಹೋಗ್ತೀನಿ. ಆ ಪೇಪರ್ ಬ್ಯಾಗಲ್ಲಿ ಸೀಡ್ಸ್ ಎಲ್ಲ ಹಾಕಿದ್ರಲ್ಲ ಅದರಲ್ಲಿ ಬ್ಯಾಡ್ದಿದ್ದು ಗಿಡಗಳೆಲ್ಲ ಬಂದಿತ್ತು. ಅದೆಲ್ಲ ಕಿತ್ತಾಕ್ಬಿಟ್ಟು ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ರೆಡಿಯಾಗಿ ಅಪ್ಪು ಅವರ ಅಕ್ಕ ಮನೆಗೆ ಹೋಗಿದ್ರಿ. ಅವರು ಮಗಳಿಗೆ ಮೈಕ್ ಹುಷಾರಿಲ್ಲ ಅಂದ್ಬಿಟ್ಟು ಸಿಟಿ ಕಡೆ ಹೋಗಿ ಡಾಕ್ಟರ್ ಹತ್ರ ತೋರಿಸ್ಬೇಕಂತ ಹೇಳಿದ್ರು. ಸರಿ ನಾನು ಹಾಗೆ ಹೋಗಿದ್ದೆ. ನಮ್ಮ ಒಂದು 2 days ವ್ಲಾಗ್ ಇದಾಗೆ ಇತ್ತು. ನಮ್ಮ ಒಂದು ಯುಗಾದಿ ಫೆಸ್ಟಿವಲ್, ಹೊಸ ವರ್ಷ ಸೆಲೆಬ್ರೇಷನ್ ಇದೇ ಥರ ಇತ್ತು. ನೀವೆಲ್ಲನೂ ಚೆನ್ನಾಗಿ ಆಚರಣೆ ಮಾಡಿದ್ರೆ ಅಂದ್ಕೊಳ್ತಾ ಇದ್ದೀನಿ. ಮರಿದಿರ ನನ್ನ ಚಾನಲ್ ಇಷ್ಟ ಆದರೆ ನಿಮಗೆ ಲೈಕ್ ಆ್ಯಂಡ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಇಟ್ಕೊಳ್ಳಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವ್ಲಾಗಲ್ಲಿ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.